ಬರೀ ಉಪ್ಪಾಕಿ ಮಾಡಿರೋ ಸಪ್ಪೆ ಸೇವಂತೂ ಅಲ್ಲ ಇದು. ಮಸಾಲೆ ಹಾಕಿ ಮಾಡಿರೋದು. ಏನು ಅಡ್ಗೆನೆ ಬರ್ದೇ ಇರೋರು ಕೂಡ 10-20 ಮಿನಿಟ್ಸ್ ಅಲ್ಲಿ ಇದನ್ನ ಚಿಟ್ಕೆ ಹೊಡೆದಷ್ಟು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದ್ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸು, ಧನಿಯಾ, ಅಜ್ವೈನು, ಜೀರಿಗೆ ಇದೆಲ್ಲ ಹಾಕಿ ಒಂದ್ಸಲ ಹಾಗೇನೆ ಗ್ರೈಂಡ್ ಮಾಡ್ಕೊಂಡ್ ತಗೊಳ್ಳಿ. ಆನಂತರ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಿರೋ ಈ ಪೇಸ್ಟ್ ಅನ್ನ ನೀಟಾಗಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಬೇಕಂದ್ರೆ ಇದನ್ನ ಸಾಂಬಾರ್ಗೆ, ಪಲ್ಯಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ನಂತರ ಆ ಮಸಾಲೆ ನೀರ್ ಇರತ್ತಲ್ಲ ಅದಕ್ಕೆನೆ 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಿಂಗು, ಅರ್ಶಿನದ ಪುಡಿ, ಕಲರ್ಗೋಸ್ಕರ ಅರ್ಶಿನದ ಪುಡಿ ಸಾಕು ಮತ್ತೇನು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಮಚ ಕುಕಿಂಗ್ ಆಯಿಲ್, ಬಿಸಿ ಮಾಡಿ ಹಾಕೋದೇನ್ ಬೇಡ. ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಅಂಟಂಟಿರತ್ತೆ, ಹಾಗಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ತುಂಬಾ ಗಟ್ಟಿಯಾಗಂತೂ ಕಲಸ್ಕೋಬೇಡಿ, ಗಟ್ಟಿ ಆಗತ್ತೆ ಸೇವ್ನು ಕೂಡ. ತುಂಬಾ ತೆಳುವಾದ್ರೆ ಸೇವ್ ಮೇಕರ್ಗೆ ಅಂಟ್ಕೊಂಡ್ಬಿಡುತ್ತೆ, ಎಣ್ಣೆನು ಜಾಸ್ತಿ ಕುಡಿಯುತ್ತೆ. ಮೀಡಿಯಂ ಹದವಾಗಿ ಕಲಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು. ಅದ್ರಲ್ಲಿ ಸೇವ್ ಹಾಕಿ ಎರಡೇ ಸೈಡು ಬೇಯಿಸ್ಕೋಬೇಕು. ಅಂದ್ರೆ ಆ ಕಡೆಗೊಂದ್ಸಲ, ಈ ಕಡೆಗೊಂದ್ಸಲ. ತುಂಬಾ ಕಲರ್ ಚೇಂಜ್ ಆಗ್ಬಾರ್ದು. ಇಮಿಡಿಯೇಟ್ ಆಗಿ ತೆಗೆದ್ಬಿಡ್ಬೇಕು ಅಷ್ಟೇ.